ಇನ್ನು ವಿಧಾನಸಭೆ ಚಲೋ ನಡೆಸಿದ ಮುಖಂಡರ ಬಂಧನ ಆಗಿದೆ. ಸುಮಾರು 60ಕ್ಕೂ ಅಧಿಕ ಮುಖಂಡರ ಬಂಧನ ಮಾಡಿರುವಂತದ್ದು ಚಿಂತಾಮಣಿ ತಾಲೂಕಿನ ಜಂಗಮಕೋಟೆ ಬಳಿ ಬಂಧಿಸಲಾಗಿದೆ. ಚಿಂತಾಮಣಿಯಿಂದ ಬೆಂಗಳೂರಿಗೆ ಹೊರಟಿದ್ದಂತ ದಲಿತ ಸಂಘಟನೆಗಳಿಗೆ ಬಂಧನದ ಭೀತಿ ಕೊಟ್ಟಿದೆ ಪೊಲೀಸ್ ಇಲಾಖೆ. ವಿಧಾನಸಭೆ ಚಲೋವನ್ನ ಹಮ್ಮಿಕೊಂಡಿದ್ರು. ವಿಧಾನಸಭೆ ಚಲೋ ಪಾದಯಾತ್ರೆಯನ್ನ ಕೈಗೊಂಡಂತ ಈ ಮುಖಂಡರುಗಳಿಗೆ ಪೊಲೀಸರು ಬಂಧಿಸಿದ್ದಾರೆ. ಸುಮಾರು 60ಕ್ಕೂ ಅಧಿಕ ಮುಖಂಡರ ಬಂಧನವಾಗಿದೆ. ಚಿಂತಾಮಣಿ ತಾಲೂಕಿನ ಜಂಗಮಕೋಟೆ ಬಳಿ ವಿಧಾನಸಭೆ ಚಲೋ ಹಮ್ಮಿಕೊಂಡಿದ್ದ ನಾಯಕರನ್ನ ಬಂಧಿಸಲಾಗಿದೆ. ಚಿಂತಾಮಣಿಯಿಂದ ಬೆಂಗಳೂರಿಗೆ ದಲಿತ ಸಂಘಟನೆಯ ಮುಖಂಡರು ವಿಧಾನಸಭೆ ಚಲೋವನ್ನ ಹಮ್ಮಿಕೊಂಡು ಪಾದಯಾತ್ರೆಯನ್ನ ಕೈಗೊಂಡಿದ್ರು. ಸುಮಾರು 60ಕ್ಕೂ ಅಧಿಕ ಮುಖಂಡರು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಈಗ ಅವರೆಲ್ಲರನ್ನ ಕೂಡ ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಮಾಡೋದು ಸಂವಿಧಾನದ ಹಕ್ಕಾಗಿದೆ. ಆ ಹಕ್ಕನ್ನು ಇವತ್ತು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಇವತ್ತು ನಮ್ಮ ಹಕ್ಕುಗಳನ್ನು ಕಸಿಯೋ ರೀತಿಯಲ್ಲಿ ಇವತ್ತು ನಮ್ಮ ಹಕ್ಕುಗಳನ್ನು ಕಿತ್ಕೊಳ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ತಡೆಯೋ ಹಕ್ಕು ಪೊಲೀಸ್ ಇಲಾಖೆಗೂ ಇಲ್ಲ, ಅಥವಾ ಜಿಲ್ಲಾಡಳಿತಕ್ಕೂ ಇಲ್ಲ, ಸರ್ಕಾರಕ್ಕೂ ಇಲ್ಲ. ಆದರೆ ಅವರು ಉದ್ದೇಶಪೂರ್ವಕವಾಗಿ ನಮ್ಮನ್ನು ತಡೆದು ನಮ್ಮ ಹಕ್ಕನ್ನು ಕಸಿದುಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದರಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಆಗೋ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟ. ಅದು ಉದ್ದೇಶಪೂರ್ವಕವಾಗಿ ತಡೀತಾ ಇದ್ದಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇವಾಗ ನಿನ್ನೆ ನಾವು ಚಿಂತಾಮಣಿಯಿಂದ ಎಚ್ ಕ್ರಾಸ್ವರೆಗೂ ಏನು 25 ಕಿಲೋಮೀಟ್ರ್ ಕಾಲ್ನಡಿಗೆ ಬಿಸಿಲನ್ನದೇ ಲೆಕ್ಕಿಸದೆ ನಾವು ಬಂದು ಸೇರ್ತಾ ಇದ್ದೀವಿ. ಇದು ಮುಂದೆ ಹಿಂಗೆ ಸಾಗಿದ್ರೆ ಮತ್ತೆ ಅದು ಸೆನ್ನಲ್ಲಿ ಚರ್ಚೆ ಆಗುತ್ತೆ. ಅದು ಚರ್ಚೆಗೊಳಪಟ್ಟಾಗ ಏನು ಅಲ್ಲಿರ್ತಕ್ಕಂಥ ಜಿಲ್ಲಾ ಮಂತ್ರಿಗಳಿಗಾಗಲಿ ಅಥವಾ ಜಿಲ್ಲಾಡಳಿತಕ್ಕಾಗಲಿ ಒಂದು ಅವಮಾನಕರ ಸಂಗತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೇ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹೇಳಿ ಇದನ್ನು ತಡೀತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಎತ್ತು ಕಾಣಿಸುತ್ತೆ. ನಾವು ಅರೆಸ್ಟ್ ಮಾಡಿದ್ರೂ ಸಿದ್ಧ ಇದ್ದೀವಿ, ಲಾಠಿ ಚಾರ್ಜ್ ಮಾಡಿದ್ರು ಸಿದ್ಧ ಇದ್ದೀವಿ, ಅಥವಾ ಏನು ಫೈರಿಂಗ್ ಮಾಡಿದ್ರು ಸಿದ್ಧ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸುತ್ತಿರ್ತಕ್ಕಂಥ ಬಟ್ಟೆ ತೆಗೆಯೋವರೆಗೂ ಯಾವುದೇ ಬೆದರಿಕೆಗಳಿಗೆ ನಾವು ಬಗ್ಗವರಲ್ಲ. ನಾವು ಅನೇಕ ಹೋರಾಟಗಳನ್ನು ಕಂಡಿದ್ದೀವಿ. ಇದನ್ನು ಇವರು